ನಮಸ್ಕಾರ. ಸೋತರು ಆರ್‌ಸಿಬಿ ಹೀಗೆ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿತು. ಹೀಗಿದೆ ಐಪಿಎಲ್ 2026ರ ಹೊಸ ಪಾಯಿಂಟ್ಸ್ ಟೇಬಲ್. ಸ್ನೇಹಿತರೆ, ಆರ್‌ಸಿಬಿ ಮತ್ತು ಎಸ್ಆರ್ಎಚ್ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಹೊಸ ಪಾಯಿಂಟ್ಸ್ ಟೇಬಲ್ ಕೂಡ ಬಿಡುಗಡೆಯಾಗಿದ್ದು, ಬಿಡುಗಡೆಯಾದ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ, ಆರ್‌ಸಿಬಿ ಪ್ಲೇಆಫ್ ಯಾವ ಥರ ಹೋಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರಕಾರ ಆರ್‌ಸಿಬಿ ಈ ಬಾರಿ ಚಾಂಪಿಯನ್ ಆಗುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಹೈದರಾಬಾದ್ ಅಂಗಳದಲ್ಲಿ ನಡೆದ ಆರ್‌ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಎಸ್ಆರ್ಎಚ್ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 255 ರನ್ಗಳನ್ನು ಹೊಡೆಯಿತು. ಎಸ್ಆರ್ಎಚ್ ತಂಡದ ಪರವಾಗಿ ಇಶಾನ್ ಕಿಶನ್ 46 ಬಾಲಿಗೆ ಸ್ಫೋಟಕ 79 ರನ್ ಹೊಡೆದರೆ, ಅಭಿಷೇಕ್ ಶರ್ಮಾ 22 ಬಾಲಿಗೆ 56, ಹೆನ್ರಿ ಕ್ಲಾಸನ್ 24 ಬಾಲಿಗೆ 51 ರನ್ಗಳನ್ನು ಹೊಡೆದರು. ಈ ಮೂವರ ನೆರವಿನಿಂದ ಎಸ್ಆರ್ಎಚ್ ತಂಡ ಬೃಹತ್ ಮೊತ್ತವನ್ನೇ ಪೇರಿಸಿತ್ತು. ಆರ್‌ಸಿಬಿ ತಂಡದ ಪರವಾಗಿ ರಸಿಕ್ ಸಲಾಂ 2 ವಿಕೆಟ್ ಪಡೆದರೆ, ಕುನಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ 1 ವಿಕೆಟ್ ಪಡೆದು ಮಿಂಚಿದರು. ಆರ್‌ಸಿಬಿ ತಂಡ 256 ರನ್ಗಳ ಟಾರ್ಗೆಟನ್ನು ಪಡೆದರೆ, ಇತ್ತ ಆರ್‌ಸಿಬಿ ಈ ಬಾರಿ ಪ್ಲೇಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಕೇವಲ 166 ರನ್ಗಳನ್ನು ಮಾತಾಡಬೇಕಿತ್ತು. ಟಾಪ್ 1ನಲ್ಲಿ ಆರ್‌ಸಿಬಿ ಎಂಟ್ರಿ ಕೊಡಬೇಕಾದ್ರೆ ಕೇವಲ 166 ರನ್ಗಳ ಟಾರ್ಗೆಟನ್ನು ಕೂಡ ಇತ್ತು. ಬಟ್ 256 ರನ್ಗಳ ಟಾರ್ಗೆಟ್ ಬೆಳೆಸಿದ ಆರ್‌ಸಿಬಿ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು ಕೇವಲ 200 ರನ್ಗಳನ್ನು ಮಾತ್ರ ಹೊಡೆಯಿತು. ಆರ್‌ಸಿಬಿ ತಂಡದ ಪರವಾಗಿ ರಜತ್ ಪಟ್ಟಿದಾರ್ 56, ವೆಂಕಟೇಶ್ 44, ಕುನಾಲ್ ಪಾಂಡ್ಯ, ಅಜಯ್ 41 ರನ್ಗಳನ್ನು ಹೊಡೆದರು. ಇನ್ನು ಎಸ್ಆರ್ಎಚ್ ತಂಡದ ಪರವಾಗಿ ಇಶಾನ್ ಮಲಿಂಗ 2 ವಿಕೆಟ್ ಪಡೆದರೆ, ಟ್ರಾವಿಸ್ ಹೆಡ್ 1, ಶಕೀಬ್ ಹುಸೈನ್ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಆದರೆ, ಅಂಕಪಟ್ಟಿ ಯಾವ ಥರ ಇದೆ ಅಂತ ನೋಡ್ತಾ ಬರೋದಾದರೆ ಸ್ನೇಹಿತರೆ, ಇನ್ನು ಮೊದಲ ಸ್ಥಾನದಲ್ಲಿ ಆರ್‌ಸಿಬಿ ಇದ್ದು, ಆರ್‌ಸಿಬಿ ಆಡಿರುವ 14 ಪಂದ್ಯದಲ್ಲಿ 9 ಗೆದ್ದು 18 ಅಂಕ ಸಂಪಾದಿಸಿದರೆ, ಜಿಟಿ ಕೂಡ 2ನೇ ಸ್ಥಾನದಲ್ಲಿದ್ದು, ಜಿಟಿ ಆಡಿರುವ 14 ಪಂದ್ಯದಲ್ಲಿ 9 ಗೆದ್ದು 18 ಅಂಕ ಸಂಪಾದಿಸಿದರೆ, ನಂಬರ್ 3 ಎಸ್ಆರ್ಎಚ್ ತಂಡ ಇದ್ದು, ಎಸ್ಆರ್ಎಚ್ ಆಡಿರುವ 14 ಪಂದ್ಯದಲ್ಲಿ 9 ಗೆದ್ದು 18 ಅಂಕ ಸಂಪಾದಿಸಿದರೆ, ನಂಬರ್ 4 ಆರ್‌ಆರ್ ಇದ್ದು, ಆರ್‌ಆರ್ ಆಡಿರುವ 13 ಪಂದ್ಯದಲ್ಲಿ 7 ಗೆದ್ದು 14 ಅಂಕ ಸಂಪಾದಿಸಿದರೆ, ನಂಬರ್ 5 ಪಿಬಿಕೆಎಸ್ ಆಡಿರುವ 13 ಪಂದ್ಯದಲ್ಲಿ 6 ಗೆದ್ದು 13 ಅಂಕ ಸಂಪಾದಿಸಿದರೆ, ನಂಬರ್ 7 ಕೆಕೆಆರ್ ಇದ್ದು, ಕೆಕೆಆರ್ ಆಡಿರುವ 13 ಪಂದ್ಯದಲ್ಲಿ 6 ಗೆದ್ದು 13 ಅಂಕ ಸಂಪಾದಿಸಿದರೆ, ನಂಬರ್ 7 ಸಿಎಸ್ಕೆ ಆಡಿರುವ 14 ಪಂದ್ಯದಲ್ಲಿ 6 ಗೆದ್ದು 12 ಅಂಕ ಸಂಪಾದಿಸಿದರೆ, ನಂಬರ್ 8ರಲ್ಲಿ ಡಿಸಿ ಆಡಿರುವ 13 ಪಂದ್ಯದಲ್ಲಿ 6 ಗೆದ್ದು 12 ಅಂಕ ಸಂಪಾದಿಸಿದರೆ, ಇನ್ನು ಕ್ರಮವಾಗಿ 9 ಮತ್ತು 10ನೇ ಸ್ಥಾನದಲ್ಲಿ ಎಂಐ ಮತ್ತು ಎಲ್ಎಸ್ ಇದ್ದು, ಆಡಿರುವ 13 ಪಂದ್ಯದಲ್ಲಿ ಎರಡೂ ತಂಡಗಳು 4 ಪಂದ್ಯ ಮಾತ್ರ ಗೆದ್ದಿವೆ. ಹೀಗಾಗಿ 8 ಅಂಕ ಸಂಪಾದಿಸಿ ನಂಬರ್ 9ನಲ್ಲಿ ಮುಂಬೈ ಇದ್ದರೆ, ನಂಬರ್ 10ನಲ್ಲಿ ಎಲ್ಎಸ್ ಇದೆ. ಇದು ಏನಪ್ಪಂದರೆ ಬಿಡುಗಡೆಯಾದ ಹೊಸ ಅಂಕಪಟ್ಟಿಯಾಗಿದೆ. ಬಟ್ ಆರ್‌ಸಿಬಿ ತಂಡ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿತ್ತಾದರೆ ಇದು ಟಾಪ್ 1 ತಂಡವಾಗಿ ಎಂಟ್ರಿ ಕೊಟ್ಟಿದೆ. ಆರ್‌ಸಿಬಿಯಲ್ಲಿ ಸೋತರೂ ಕೂಡ ಇನ್ನೊಂದು ಅವಕಾಶ ಆರ್‌ಸಿಬಿಗೆ ಇರ್ತಾದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಬಾರಿಯ ಪ್ಲೇಆಫ್ ರೇಸ್ನಿಂದ ಸಿಎಸ್ಕೆ, ಡಿಸಿ, ಎಂಐ, ಎಲ್ಎಸ್ ಹೊರಗೆ ಬಿಟ್ಟಿದ್ದು, ಕೆಕೆಆರ್ ಮತ್ತು ಪಿಬಿಕೆಎಸ್, ಆರ್‌ಆರ್ ಮಧ್ಯೆ 4ನೇ ಸ್ಥಾನಕ್ಕಾಗಿ ಭರ್ಜರಿ ಪೈಪೋಟಿಯಂತರೂ ಏರ್ಪಟ್ಟಿದಂತರೂ ಸುಳ್ಳಲ್ಲ. ಬಟ್ ಟಾಪ್ 3ಯಲ್ಲಿ ಆರ್‌ಸಿಬಿ, ಜಿಟಿ, ಎಸ್ಆರ್ಎಚ್ ತಂಡಗಳು ಈಗಾಗಲೇ ಪ್ಲೇಆಫ್ಗೆ ಕ್ವಾಲಿಫೈ ಆಗಿದ್ದು, 4ನೇ ಸ್ಥಾನಕ್ಕಾಗಿ ಅಂದರೆ 1 ಸ್ಥಾನಕ್ಕಾಗಿ ಆರ್‌ಆರ್, ಪಿಬಿಕೆಎಸ್, ಕೆಕೆಆರ್ ನಡುವೆ ಬಿಗ್ ಪೈಪೋಟಿ ಏರ್ಪಟ್ಟಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.